ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಪ್ರೈಮ್ 24x7 ಕನ್ನಡವಾಹಿನಿ ಸ್ವಾಗತ. ನಾನು ನಿಮ್ಮ ಹಲಾವಲಿ. ಬನ್ನಿ ನೋಡೋಣ ಇವತ್ತಿನ ಸುದ್ದಿ ಏನಿದೆ ಅಂತ. ಇಂದು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಪ್ರವಾಸಿ ಮಂದಿರದ ಪತ್ರಿಕಾಗೋಷ್ಠಿಯ ಹೇಳಿಕೆ ಬಿಡುಗಡೆ ಮಾಡಿದ ಪತ್ರಕರ್ತ ಹಾಗೂ ಹೋರಾಟಗಾರ ಬಸವರಾಜು, ಕೆನರಾ ಲೋಕಸಭಾ ಕ್ಷೇತ್ರದಿಂದ 6 ಬಾರಿ ಗೆದ್ದು ಬಂದು ಕಳೆದ 2 ಅವಧಿಯಲ್ಲಿ ಕೆನರಾ ಲೋಕಸಭಾ ಕ್ಷೇತ್ರದ ಎಲ್ಲ ಕ್ಷೇತ್ರಗಳ ಜನತೆ ತೀವ್ರ ಸಂಕಷ್ಟದಲ್ಲಿ ಇದ್ರೂ ಕೂಡ ಕೇಂದ್ರ ಸರ್ಕಾರದಿಂದ ಕ್ಷೇತ್ರದ ಅಭಿವೃದ್ಧಿಗಾಗಿ ತಂದ ಅನುದಾನ ಅಷ್ಟಕ್ಕಷ್ಟೇ. ಇನ್ನು ಈ ಅವಧಿಯಲ್ಲಂತೂ ಚುನಾವಣಾ ಪ್ರಚಾರಕ್ಕೆ ಬಂದೊದಗಿದ್ದು ಬಿಟ್ರೆ ಮತ್ತೆ ಬರಲೇ ಇಲ್ಲ. ಇನ್ನು ಕ್ಷೇತ್ರದ ಜನತೆ ಕೊರೋನಾ ಪ್ರವಾಹ ಮತ್ತು ಬರಗಾಲದಂತಹ ತೀವ್ರ ಕಷ್ಟದ ಪರಿಸ್ಥಿತಿಯಲ್ಲೂ ಸಂಸದ ಅನಂತಕುಮಾರ್ ಹೆಗಡೆ ಬರಲೇ ಇಲ್ಲ. ಅವರ ಪರವಾಗಿ ಧ್ವನಿ ಎತ್ತಿಲ್ಲ. ಈಗ ಲೋಕಸಭಾ ಚುನಾವಣೆ ಸಮೀಪ ಮಾಡ್ತಾ ಇದ್ದರಂತೆ ದಿಢೀರ್ ಕ್ಷೇತ್ರದ ಜನತೆ ನೆನಪಾಗಿದ್ದಾರೆ. ಇವರಿಂದ ಏನು ನಿರೀಕ್ಷಿಸಲು ಸಾಧ್ಯವಿಲ್ಲ ಎಂಬ ಅಭಿಪ್ರಾಯಪಟ್ಟಿದ್ದಾರೆ. ನಾನಿವತ್ತು ಶಿರ್ಸಿಲಿ ಈ ಒಂದು ಪತ್ರಿಕಾಗೋಷ್ಠಿ ಪ್ರಕಟಣೆ ಹೇಳಿಕೆ ಬಿಡುಗಡೆ ಮಾಡ್ತಾ ಇದ್ದೀನಿ. ಇಷ್ಟು ಉದ್ದೇಶ ಏನಪ್ಪಾ ಅಂತಂದ್ರೆ, ಮಾನ್ಯ ಸಂಸದರಾಗಿರ್ತಕ್ಕಂಥ ಮಾನ್ಯ ಗೌರವಾನ್ವಿತ ಅನಂತಕುಮಾರ್ ಹೆಗಡೆ ಅವರು ಕಿತ್ತೂರು, ಖಾನಾಪುರ್, ಶಿರ್ಸಿ, ಕುಮಟಾ, ಹೊನ್ನಾವರ, ಕಾರವಾರ, ಅಂಕೋಲಾ, ಹಳಿಯಾಳ, ಹೀಗೆ ಸಿದ್ದಾಪುರ್, ಹೀಗೆ ಹಲವಾರು ತಾಲೂಕುಗಳನ್ನ ಪ್ರತಿನಿಧಿಸ್ತಕ್ಕಂಥ ನಮ್ಮ ಸಂಸದರು ಬಹುಶಃ ಮತ್ತೆ ಭಾಗಶಃ ಈ ಅವಧಿಲಿರ್ಬೋದು, ಬಹುಶಃ ಈ ಬಾರಿ ನಿಂತ್ಕೊಂಡ್ರೆ ಅವರು 7ನೇ ಬಾರಿ ಸಂಸದರು ಆಯ್ತಾ. ಆದ್ರೆ ದುರ್ದೈವ ಏನಂದ್ರೆ, ನಮ್ಮ ಕ್ಷೇತ್ರಗಳಿಗೆ ಎಲ್ಲಾ ಕ್ಷೇತ್ರಗಳಿಗೆ ಸಂಸದರು ಚೆನ್ನಾಗಿ ಕೈಗೆ ಸಿಗ್ತಾರೆ, ಜನಗಳ ಒಂದ್ ರೀತಿ ಇದ್ ಮಾಡ್ತಾರೆ. ಆದ್ರೆ ನಮ್ಮ ಅನಂತಕುಮಾರ್ ಹೆಗಡೆ ಸಾಹೇಬ್ರು ಮಾತ್ರ ಸಿಗ್ಲೇ ಇಲ್ಲ. ಆದ್ರೆ ಬಹುಶಃ ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅನ್ನಂಗೆ ಪ್ರತಿ ಬಾರಿಯೂ ಸಹ ಅಷ್ಟೇ ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಹಂಗೆ ಏನೋ ಇದಕ್ಕಿದಂಗೆ ಕ್ಷೇತ್ರದ ಜನತೆ ಬಗ್ಗೆ ಮತ್ತೆ ಕಾರ್ಯಕರ್ತರ ಬಗ್ಗೆ ಸಿಕ್ಕಾಪಟ್ಟೆ ಪ್ರೀತಿ ಬಂದ್ಬಿಟ್ಟಿದೆ ನಮ್ಮ ಸಂಸದರಿಗೆ. ಅದಕ್ಕೆ ಪೂರಕ ಎಂಬಂತೆ ಇತ್ತೀಚಿನ ಕೆಲವು ಇದಕ್ಕಿದಂಗೆ ಆಕ್ಟಿವ್ ಆಗಿ ಸಾಕಷ್ಟು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು, ಒಂದ್ ರೀತಿ ಕಾರ್ಯಕರ್ತರು ಭೇಟಿ ಆಗ್ತಾ ಇರ್ತಕ್ಕಂಥದ್ದು. ಓಕೆ, ಅವರ ಪಕ್ಷ, ಅವರು ಕಾರ್ಯಕರ್ತರು ಭೇಟಿ ಆಗ್ತಾರೆ, ಅವ್ರ ವೈಯಕ್ತಿಕ. ಆದರೆ ಮಾನ್ಯ ಸಂಸದರಿಗೆ ಒಂದು ಮಾತು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಮಾನ್ಯ ಗೌರವಾನ್ವಿತ ಸಂಸದರಾಗಿರ್ತಕ್ಕಂಥ ಮಾನ್ಯ ಅನಂತಕುಮಾರ್ ಹೆಗಡೆ ಸಾಹೇಬ್ರೆ, ಕರೋನಾ ಮತ್ತೆ ಪ್ರವಾಹ ಮತ್ತೆ ಈಗ ಬರಗಾಲ ಇದೆ. ಇಂಥ ಸಂದರ್ಭದಲ್ಲಿ ತಾವು ಎಲ್ಲಿ ಹೋಗಿದ್ರಿ? ಓಕೆ, ನಿಮ್ಮ ಏನು ಅದಕ್ಕೆ ನಿಮ್ಮ ಬೆಂಬಲಿಗರು ಹೇಳ್ತಾರೆ ಇಲ್ಲ ಸಂಸದರಿಗೆ ಆರೋಗ್ಯದ ಸಮಸ್ಯೆ ಇತ್ತು ಅಂತ ಹೇಳ್ತಾರೆ. ಮಾನ್ಯ ಗೌರವಾನ್ವಿತ ಸಂಸದ್ರೆ, ಓಕೆ, ನಿಮ್ಗೆ ಆರೋಗ್ಯ ಸಮಸ್ಯೆ ಇದ್ರೆ ನಿಮ್ಮ ಬೆಂಬಲಿಗರು ಹೋಗ್ಲಿ, ನಿಮ್ಮ ಕೈ ಕೆಳಗಡಿನ ಅಧಿಕಾರಿಗಳಿಂದ ಯಾರು ಕ್ಷೇತ್ರಾದ್ಯಂತ ಸಾಕಷ್ಟು ಕೆಲಸ ಮಾಡ್ಬೇಕಾಗುತ್ತಲ್ಲ. ಕರೋನಾ ಪ್ರವಾಹಕ್ಕಂತ ಸಂದರ್ಭದಲ್ಲಿ ಸಾಕಷ್ಟು ಒಂದ್ ರೀತಿ ತೊಂದರೆ ಆದ್ರು, ಸಾಕಷ್ಟು ಜನ ಸತ್ತೋದ್ರು, ಸಾಕಷ್ಟು ಜನ ಸಾಕಷ್ಟು ರೀತಿಲಿ ನೋವು ಅನುಭವಿಸಿದ್ರು. ಆದ್ರೆ ಅಂತ ಸಂದರ್ಭದಲ್ಲಿ ಒಂದ್ಸಲ ಆದ್ರೂ ನೀವು ಕಿಂಚಿತ್ತಾದ್ರೂ ಕ್ಷೇತ್ರದ ಜನತೆಯ ಕಣ್ಣೀರು ಒರೆಸಿದ್ರ ಮಾನ್ಯ ಸಂಸದ್ರೆ? ಈಗ ಏಕಾಏಕಿ ಕ್ಷೇತ್ರದ ಜನತೆ, ನನ್ನ ಕಾರ್ಯಕರ್ತರು ಇಷ್ಟಪಟ್ರೆ ನಾವು ಸ್ಪರ್ಧೆ ಮಾಡ್ತೀವಿ ಅಂತ ಹೇಳ್ತೀರಾ. ಓಕೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಬೇಕಾದ್ರೂ ಸ್ಪರ್ಧೆ ಮಾಡ್ಬೋದು. ಓಕೆ, ನಿಮ್ದೇ ಆದ ಅಭಿಮಾನಿ ಬಳಗ ಇದೆ, ನಿಮ್ದೇ ಆದ ಸಾಕಷ್ಟು ಒಂದಿದೆ, ಅದು ಸೆಕೆಂಡ್ರಿ, ನಿಮ್ ಬಗ್ಗೆ ನಿಮ್ಮ ವೈಯಕ್ತಿಕ. ಆದರೆ ಇದ್ರ ತಕ್ಕನಾಗೆ ನಿಮ್ಮ ಕ್ಷೇತ್ರಾದ್ಯಂತ ಇರ್ತಕ್ಕಂಥ ಎಲ್ಲಾ ಜನರ ಸಮಸ್ಯೆಗಳನ್ನ ಮತ್ತೆ ಜನರಿಗೆ ಸ್ಪಂದನೆ ಮಾಡ್ತಕ್ಕಂಥದ್ದು, ಮತ್ತೆ ವಿವಿಧ ಮೂಲಭೂತ ಸೌಕರ್ಯಗಳಿಗೆ ಸ್ಪಂದನೆ ಮಾಡ್ತಕ್ಕಂಥದ್ದು, ಅಭಿವೃದ್ಧಿ ಕೆಲಸಗಳಿಗೆ ಸಂಬಂಧಿಸಿದಂತೆ ಕ್ಷೇತ್ರಕ್ಕೆ ತೆಗೆದು ಬರ್ತಕ್ಕಂಥ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳಿಗೆ ಸಂಬಂಧಿಸಿದಂತೆ ನೀವು ಸಮರ್ಪಕವಾಗಿ ಕೆಲಸ ಮಾಡ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಮತ್ತೆ ನಿಮ್ಮ ಕರ್ತವ್ಯ. ಆದ್ರೆ ಈ ವಿಷಯದಲ್ಲಿ ನೀವು ಎಷ್ಟು ಕೆಲಸ ಮಾಡಿದ್ರಿ ಮಾನ್ಯ ಸಂಸದ್ರೆ? ದಯವಿಟ್ಟು ಈ ಬಗ್ಗೆ ಸಾಕಷ್ಟು ನೋವಾಗ್ತಾ ಇದೆ ನಮ್ಗೆ. ವಿಶೇಷವಾಗಿ ಇನ್ನೊಂದ್ ಕಡೆ ಕೆನರಾ ಲೋಕಸಭಾ ಕ್ಷೇತ್ರಕ್ಕೆ ಕಿತ್ತೂರು, ಖಾನಾಪುರ ವಿಧಾನಸಭಾ ಕ್ಷೇತ್ರಗಳು ಸಹ ಬರ್ತವೆ ಆಯ್ತಾ. ಆದ್ರೆ ಬಹುಶಃ ನೀವು ಸರಿಯಾಗಿ ಸ್ಪಂದನೆ ಮಾಡಿದ್ದಕ್ಕೆ ನಾವು ಅಧಿವೇಶನಕ್ಕೆ ಹೋಗಿ ನಮ್ಮನ್ನ ಒಂದ್ ರೀತಿ ಸಪರೇಟ್ ಮಾಡಿ, ಪ್ರತ್ಯೇಕ ಮಾಡಿ, ನಮ್ ಬೆಳಗಾವಿ ಲೋಕಸಭಾ ಕ್ಷೇತ್ರ ಸೇರಿಸಿ ಅಂತಕ್ಕಂಥ ವಾತಾವರಣ ನಿರ್ಮಾಣ ಮಾಡ್ಕೊಂಡ್ವಿ ನಾವು. ಯಾಕೆ ಕಾರಣ? ಕೇಂದ್ರ ಸರ್ಕಾರದಿಂದ ಬರ್ತಾ ಇರ್ತಕ್ಕಂಥ ಅನುದಾನಗಳು ಬರ್ತಾ ಇಲ್ಲ. ಸಂಸದರು ಎಲೆಕ್ಷನ್ ಟೈಮ್ ಮಾತ್ರ ಬರ್ತಾರೆ, ಇನ್ ಟೈಮ್ಗೆ ಬರೋದಿಲ್ಲ. ಜನಗಳಿಗೆ ಸಿಗ್ತಾ ಇಲ್ಲ. ಕಿತ್ತೂರು, ಖಾನಾಪುರ ಜನತೆಯ ಯಾವ್ದೋ ಕ್ಷೇತ್ರದ ಜನತೆಯ ಸಮಸ್ಯೆಗಳಿಗೆ ಏನ್ ಮಾಡಿದ್ರಿ ನೀವು ಮಾನ್ಯ ಸಂಸದ್ರೆ? ನನ್ನ ನೇರ ಪ್ರಶ್ನೆ ನಿಮ್ಗೆ ಆಯ್ತಾ. ಹಾಗಾಗಿ ದಯವಿಟ್ಟು
ನಿಮ್ ಬಗ್ಗೆ ನಿಮ್ಮ ಒಂದು ಸಿದ್ಧಾಂತದ ಬಗ್ಗೆ ನಮ್ಗೆ ಒಳ್ಳೆ ಗೌರವ ಇದೆ, ಹೆಮ್ಮೆ ಇದೆ, ಅದು ಸೆಕೆಂಡ್ರಿ. ಆದ್ರೆ ಅದು ತಕ್ಕನಾಗಿ ನಿಮ್ಗೆ ಜನಗಳಿಂದ ಆರಿಸ್ ಬಂದಿದ್ದೀರಾ ಅಂದ್ರೆ ಸ್ವಲ್ಪ ಜನಪರ ಕಾಳಜಿಯರು ಇರ್ಬೇಕಲ್ಲ ಮಾನ್ಯ ಸಂಸದ್ರೆ.